ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಶುಕ್ರವಾರ ನಡೆದಂಥ ಘಟನೆ ನಿಮಗೆ ಗೊತ್ತು. ರಾಹುಲ್ ಗಾಂಧಿ ಅವರು ಅಮೆರಿಕೆ 3 ದಿವಸದ ಪ್ರವಾಸ ಆದಮೇಲೆ 1 ವಾರ ನಾಪತ್ತೆಯಾಗಿದ್ರು. ಎಲ್ಲಿ ಹೋದರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಶುಕ್ರವಾರ ದಿವಸ ಇದ್ದಕ್ಕಿದ್ದ ಹಾಗೆ ರಾತ್ರಿ ಸುಮಾರು 2:30-3 ಗಂಟೆ ಸುಮಾರಿಗೆ ತಮ್ಮ ಖಾಸಗಿ ವಾಹನದಲ್ಲಿ ಹೊರಟುಬಿಡ್ತಾರೆ. ಹೊರಟು ಎಲ್ಲಿಗೆ ಹೋದ್ರು ಅವರು? ಅಲ್ಲಿಂದ ಹರಿಯಾಣಕ್ಕೆ ಹೊರಡ್ತಾರೆ. ಹರಿಯಾಣದಲ್ಲಿ ಎಲ್ಲಿ ಬರ್ತಾರೆ? ಹರಿಯಾಣದಲ್ಲಿ ಕರ್ನಾಲ್ ಬಳಿ ಇರುವಂಥ ಗೋಗಡಿಪುರ್ ಅನ್ನುವಂಥ ಒಂದು ಹಳ್ಳಿಗೆ ಬರ್ತಾರೆ. ಚುಮ್ಮು ಬೆಳಗು ಒಂದು 5-5:30 ಸುಮಾರು ಒಂದು ಮನೆಗೆ ಹೋಗಿ ಅಲ್ಲಿ ಬಾಗಿಲು ಬಡಿತಾರೆ. ಇವ್ರು ಬರೋಕ್ಕಿಂತ ಮುಂಚೆ ಭದ್ರತಾ ಸಿಬ್ಬಂದಿಯವ್ರು ಬಂದು ಅವ್ರನ್ನ ಎಬ್ಸಿರ್ತಾರೆ ಮನೆಯವ್ರನ್ನ. ಈಗ ರಾಹುಲ್ ಗಾಂಧಿ ಅವ್ರು ಬರ್ತಾರೆ ನಿಮ್ಮ ಮನೆಗೆ ಅಂತ. ಪಾಪ ಅದೇ ತಾನೇ ಅವರು ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ರಾಹುಲ್ ಗಾಂಧಿ ಅಲ್ಲಿಗೆ ಬರ್ತಾರೆ. ಇಡೀ ಆ ಊರಲ್ಲಿ ಯಾರಿಗೂ ಈತ ಬರೋದು ಗೊತ್ತಿರೋದಿಲ್ಲ. ಭದ್ರತಾ ಸಿಬ್ಬಂದಿಯವ್ರಿಗೆ ಮುಂಚೆ ಯಾವುದೇ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಇದ್ರ ಕುರಿತು ಯಾವುದೇ ಮಾಹಿತಿ ಇಲ್ಲ. ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಈ ರೀತಿ ಗೋಗಡಿಪುರಕ್ಕೆ ಅವರು ಬಂದಿರೋದು. ಕರ್ನಾಲ್ ಡಿಸ್ಟ್ರಿಕ್ಟ್ ಬಂದು ಅಲ್ಲಿ ಫೋನ್ ಹಚ್ಚಿ ಅಮೇರಿಕಾದಲ್ಲಿರುವಂಥ ಆ ಕುಟುಂಬದವರ ಮಗನಿಗೆ ಕನೆಕ್ಟ್ ಮಾಡ್ತಾರೆ. ಏನಿದು ಘಟನೆ? ರಾಹುಲ್ ಗಾಂಧಿ ಹೀಗೆ ಇದ್ದಕ್ಕಿದ್ದ ಹಾಗೆ ಯಾರಿಗೂ ಗೊತ್ತಾಗಲಾರ್ದಾಗೆ, ಸ್ವತಃ ಹರಿಯಾಣದಲ್ಲಿರುವಂಥ ಕಾಂಗ್ರೆಸ್ ಲೀಡರ್ಗೂ ಗೊತ್ತಾಗಲಾರ್ದಾಗೆ ಯಾಕೆ ಈ ರೀತಿ ಹೋಗ್ತಾರೆ ಗೋಗಡಿಪುರಕ್ಕೆ? ಹೋಗಿ ಯಾವುದೋ ಒಂದು ಕುಟುಂಬವನ್ನು ಯಾಕೆ ಭೇಟಿ ಆಗ್ತಾರೆ? ಅಲ್ಲಿಂದ ಇಂಟರ್ನ್ಯಾಷನಲ್ ಕಾಲ್ ಯಾಕೆ ಮಾಡ್ತಾರೆ? ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಇದು ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ದೊಡ್ಡ ಸುದ್ದಿ ಆಗಬೇಕಾಗಿತ್ತು, ಆಗಿಲ್ಲ. ಅದಕ್ಕೆ ಕಾರಣ ಇದೆ. ಯಾಕೆ ಅಂತ ಹೇಳ್ತೇನೆ ನಾನು. ರಾಹುಲ್ ಗಾಂಧಿಯವರು 8 ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಕಡೆ ಹೋಗೋದು ಯಾವಾಗಲೂ. ಅದು ರೈಲ್ವೆ ಸ್ಟೇಷನ್ನಿಗೆ ಹೋಗಲಿ, ಅಥವಾ ಎಲ್ಲಾದರೂ ಪಾದರಕ್ಷೆ ಮಾಡೋರ ಹತ್ರ ಹೋಗಲಿ, ಮೆಕ್ಯಾನಿಕ್ ಹತ್ರ ಹೋಗಲಿ, ಕರೋಲ್ ಬಾಗ್ನಲ್ಲಿ ಎಲ್ಲಿ ಹೋದರೂ ಅವ್ರು ಭಾಳ ದೊಡ್ಡ ಮಟ್ಟದ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹೈಪ್ ಮಾಡುವಂಥ ಒಂದು ನೆಟ್ವರ್ಕನ್ನು ಮಾಡಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ಬೆಳಗಿನ ಹೊತ್ತು ಹೋದಾಗ ಯಾರೂ ಇವ್ರ ಜೊತೆ ಇರೋದಿಲ್ಲ, ಅದನ್ನು ಜಾಸ್ತಿ ಪ್ರಚಾರ ಮಾಡೋದಿಲ್ಲ. ವಿಷಯ ಏನು ಅಂತ ಹೇಳ್ತೀನಿ. ವಿಷಯ, ಯಾರು ಅಲ್ಲಿ ಕುಟುಂಬದವರಿದ್ದಾರೋ ಕರ್ನಾಲ್ನಲ್ಲಿ, ಅವರ ಮಗ ಅಮೇರಿಕಾದಲ್ಲಿ ಟ್ರಕ್ ಡ್ರೈವರ್. ಆತ ಆಕ್ಸಿಡೆಂಟ್ಗೆ ಒಳಗಾಗಿರ್ತಾನೆ. ಆತನನ್ನು ರಾಹುಲ್ ಗಾಂಧಿ ಭೇಟಿಯಾಗಿರ್ತಾರೆ. ಆತ ಡ್ರೈವರನ್ನು ಭೇಟಿಯಾದ ಸಂದರ್ಭದಲ್ಲಿ ಆತನಿಗೆ ಪ್ರಾಮಿಸ್ ಮಾಡಿರ್ತಾರೆ ರಾಹುಲ್ ಗಾಂಧಿ. ಏನಂತ? ನಾನು ಭಾರತ ದೇಶಕ್ಕೆ ಹೋದ ಮೇಲೆ ನಿನ್ನ ತಂದೆ ತಾಯಿಯ ಜೊತೆ ಮಾತಾಡಿಸ್ತೇನೆ, ನಾನು ನಿನಗೆ ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ. ಅದರ ಪ್ರಕಾರ ಭೇಟಿ ಮಾಡಿಸ್ತಾರೆ. ಅದಾದಮೇಲೆ ಫೋನಲ್ಲಿ ಮಾತಾಡ್ತಾರೆ. ಮಾತಾಡಿದ ಮೇಲೆ ಅಲ್ಲಿಂದ ಹೊರಟು ಬಿಡ್ತಾರೆ. ಇವನೇನು ಹೊರಡಬೇಕು ಅಷ್ಟೊತ್ತಿಗೆ ಅಲ್ಲಿಯ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ. ಕಾರ್ಯಕರ್ತರು ಒಬ್ಬೊಬ್ಬರಾಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ರಾಹುಲ್ ಗಾಂಧಿಯವರ ವಾಹನ ಹೊರಟು ಹೋಗಿರುತ್ತೆ. ಪೊಲೀಸರು ಬರ್ತಾರೆ. ಪೊಲೀಸರು ಬಂದಾಗ ವಿಷಯ ಗೊತ್ತಾಗಿ ರಾಹುಲ್ ಗಾಂಧಿ ಅಲ್ಲಿರೋದಿಲ್ಲ. ವಾಪಸ್ ಅವರು ದಿಲ್ಲಿಗೆ ಹೊರಟುಬಿಟ್ಟಿರ್ತಾರೆ. ಹರಿಯಾಣದಲ್ಲಿ ಚುನಾವಣೆ ಇದೆ. ಚುನಾವಣೆ ಇರೋ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಯಕರ್ತರನ್ನು ಭೇಟಿ ಆಗಬೇಕಾಗಿದ್ದು ರಾಹುಲ್ ಗಾಂಧಿ ಒಬ್ಬ ಮುಖಂಡನ ಕರ್ತವ್ಯ. ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಹೀಗೆ ಬರುವಾಗ ಅದನ್ನ ಟೂರ್ ಪ್ರೋಗ್ರಾಮ್ನಲ್ಲಿ ಆ್ಯಡ್ ಮಾಡಲಾಗತ್ತೆ. ಇದ್ದಕ್ಕಿದ್ದಾಗ ಆಗಿ ಬರೋ ಪ್ರಶ್ನೆನೇ ಬರೋದಿಲ್ಲ. ಇದೆಲ್ಲವನ್ನು ಮೀರಿ ಈ ರೀತಿ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಆದರೆ ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಮಾಡಿದಂಥದ್ದು, ಸಂವೇದನಾಶೀಲ ಕೆಲಸ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನದ ಪರಮಾವಧಿ ಬೇರೆ ಯಾವುದೂ ಇಲ್ಲ. ಯಾವ ಕುಟುಂಬದವ್ರನ್ನ ಭೇಟಿಯಾಗಿ ಈತ ಹೇಳ್ತಾರಲ್ಲ, ಆತ ಯಾವ ಡ್ರೈವರ್ ಅಮೇರಿಕಾದಲ್ಲಿರ್ತಾನಲ್ಲ, ಆತ ಅಮೇರಿಕೆಗೆ ಡ್ರೈವರ್ ಆಗಿ ಹೋಗಿದ್ದು ಒಬ್ಬ ಅಕ್ರಮ ವಲಸಿಗನಾಗಿ. ಯಾಕೆ ಇವತ್ತು ಎಲ್ಲಿಯೂ ಇದು ಸುದ್ದಿ ಆಗಿಲ್ಲ ಅನ್ನೋದಕ್ಕೆ ನಿಮಗೆ ಇದನ್ನ ಹೇಳ್ತಾ ಇರೋದು. ಡಂಕಿ ಅಂತ ಕರೀತಾರೆ. ಶಾರುಖ್ ಖಾನ್ ಒಂದು ಸಿನಿಮಾನೂ ಬಂದಿತ್ತು. ಅದು ಹೇಗೆ ಯುನೈಟೆಡ್ ಕಿಂಗ್ಡಮ್ಗೆ ಕಾಲುವೆ ಮೂಲಕ, ಫ್ರೆಂಚ್ ಕಾಲುವೆ ಮೂಲಕ ಬಂದು ಯುನೈಟೆಡ್ ಕಿಂಗ್ಡಮ್ ಸೇರ್ಕೋತಾರೆ ಅನ್ನೋದೇ ಒಂದು ಸಿನಿಮಾ ಮಾಡಲಾಗಿತ್ತು. ರಾಜು ಹಿರಾನಿ ಮಾಡಿದ ಸಿನಿಮಾ ಡಂಕಿ ಅಂಥೇಳಿ. ಹೀಗೆ ಡಂಕಿ ಅಂತ ಹೋದವರು ಅಂದರೆ ಒಂದು ಮೊತ್ತವನ್ನು ಮಧ್ಯದ ಬ್ರೋಕರ್ಗಳಿಗೆ ಕೊಟ್ಟು ಯಾವುದೇ ವೀಸಾ, ಪಾಸ್ಪೋರ್ಟ್, ಯಾವುದೇ ದಾಖಲೆಗಳಿರಲಾರದೆ ಒಂದು ದೇಶಕ್ಕೆ ಹೋಗಿ ನೆಲೆಸುವಂಥದ್ದು. ಇದು ಅಕ್ರಮ ವಲಸಿಗನಾಗಿ ನೆಲೆಸುವಂಥದ್ದು. ಹಾಗೆ ಅಕ್ರಮ ವಲಸಿಗನನ್ನು ಹೋಗಿ ಈತ ಭೇಟಿಯಾಗಿರ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಬ್ಬ ಯಾರೋ ಕಾಫಿ ತೋಟ ಚಿಕ್ಕಮಗಳೂರು, ಮಡಿಕೇರಿ, ಕೊಡಗಿನಲ್ಲಿಯೋ ಒಬ್ಬ ಬಾಂಗ್ಲಾದೇಶಿಯ ಒಬ್ಬ ಈ ರೀತಿ ಅಕ್ರಮ ವಲಸಿಗ ಬಂದಿರ್ತಾನೆ ಅಂದ್ಕೊಳ್ಳಿ. ಆತನಿಗೆ ಇಲ್ಲಿ ಭೇಟಿ ಆದ ಅಲ್ಲಿಗೆ ಯಾವುದೋ ಒಬ್ಬ ಬಾಂಗ್ಲಾದೇಶದಿಂದ ಅಲ್ಲಿಯ ವಿಪಕ್ಷ ನಾಯಕ ಅಥವಾ ಅಲ್ಲಿಯ ಮೊಹಮ್ಮದ್ ಯೂನಸ್ಸು ಯಾರೋ ಬಂದು ಭೇಟಿ ಆಗ್ತಾರೆ.
ಭೇಟಿಯಾಗಿ ಹೇಳ್ತಾರೆ, ನೋಡಪ್ಪ ನಾನು ನಿನ್ನ ಇಲ್ಲಿ ಭೇಟಿಯಾಗಿದ್ದೀನಿ, ನೀನು ಹೇಗಿದೆಯಾ ಅಂತ ನಿನ್ನ ಕುಟುಂಬದವ್ರಿಗೆ ಹೋಗಿ ನಾನು ಅಲ್ಲಿ ಹೋಗಿ ಬಾಂಗ್ಲಾದೇಶದಲ್ಲಿ ಭೇಟಿಯಾಗಿ ಹೇಳ್ತೀನಿ ಅಂದರೆ ಹೇಗಿರುತ್ತೆ ಆಲೋಚನೆಯನ್ನು ಮಾಡಿ. ಮೊದಲನೇದಾಗಿ ಆ ರೀತಿ ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗ ನಮ್ಮ ದೇಶಕ್ಕೆ ಬರೋದು ಕಾನೂನು ರೀತಿ ಅಪರಾಧ. ಎರಡನೇದ್ದು, ಅಂಥವನನ್ನ ಭೇಟಿಯಾಗಿದ್ದೀನಿ ಅಂತ ಒಬ್ಬ ವಿಪಕ್ಷ ನಾಯಕ ಹೇಳೋದು ಇನ್ನೂ ಒಂದು ದೊಡ್ಡ ಅಪರಾಧ. ಅಮೇರಿಕಾದಲ್ಲಿ ಒಬ್ಬ ಅಕ್ರಮ ವಲಸಿಗ ಹೋಗ್ತಾನೆ, ಆತನನ್ನು ಈತ ರಾಹುಲ್ ಗಾಂಧಿ ಸಮರ್ಥಿಸ್ತಾರೆ ಅಂತಂದರೆ ಅದಕ್ಕಿಂತ ಅಪರಾಧ ಇನ್ನೇನಿದೆ ನನಗೆ ಹೇಳಿ ನೀವು. ಅಂದರೆ ರಾಹುಲ್ ಗಾಂಧಿಯ ಆಲೋಚನಾ ಶೈಲಿಯೇ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮೊನ್ನೆ ಎಲಾನ್ ಉಮರ್ನ ಭೇಟಿಯಾಗಿದ್ರು ಇವರು. ಎಲಾನ್ ಉಮರು ಈಗೇನೋ ಅವರು ಅಲ್ಲಿ ಇದರಲ್ಲಿದ್ದಾರೆ, ಅಮೆರಿಕದ ಸಂಸತ್ನಲ್ಲಿದ್ದಾರೆ, ಸದಸ್ಯ ಆಗಿದ್ದಾರೆ. ಆದರೆ ಆಕೆ ಕೂಡ ಕೆನಿಯಾದಿಂದ ಇದೇ ರೀತಿ ವಲಸಿಗಳಾಗಿ ಬಂದಂಥವ್ರು, ಅಕ್ರಮ ವಲಸಿಗಳಾಗಿ ಭಾರತದ ವಿರುದ್ಧ ಮಾತಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಇವರು ಭೇಟಿ ಆಗ್ತಾರೆ. ನೋಡಿ ಹೆಂಗಿದೆ. ಎಲಾನ್ ಉಮರ್ಗಿರುವಂಥ ಮಾನದಂಡ ಏನು? ಭಾರತ ವಿರುದ್ಧ ಧೋರಣೆಯನ್ನು ಇಟ್ಕೊಂಡಿದ್ದಾರೆ ಅಂತ, ಇವರ ಮನಸ್ಥಿತಿಗೆ ಸೆಟ್ ಆಗ್ತಾರೆ ಅಂತ. ಅವ್ರು ಭೇಟಿಯಾದವರೆಲ್ಲ ಅದೇ ರೀತಿ, ಅಲ್ಲಿ ಪತ್ರಕರ್ತನು ಅದೇ ರೀತಿಯನ್ನು ಭೇಟಿಯಾದರು. ಅದಾದಮೇಲೆ ಒಬ್ಬ ಡ್ರೈವರ್ನ ಭೇಟಿಯಾದ್ರೆ, ಆತ ಅಕ್ರಮ ವಲಸಿಗ. ಯಾವಾಗ ಈತ ಡಂಕಿ ಅಂತ ಗೊತ್ತಾಗುತ್ತೋ, ಯಾವಾಗ ಈತ ಡ್ರೈವರು ತನ್ನ ಜಮೀನನ್ನು ಹರಿಯಾಣದಲ್ಲಿ ಮಾರಾಟ ಮಾಡಿ ಆ ದುಡ್ಡನ್ನು, ಒಂದು ಮೊತ್ತವನ್ನು ಈ ಡಂಕಿ ಏಜೆಂಟ್ಗಳಿಗೆ ಕೊಟ್ಟು ತನ್ನ ಮೂಲಕ ಅಮೆರಿಕೆಗೆ ಹೋದಂಥ ಮನುಷ್ಯ, ಅದೇ ದುಡ್ಡನ್ನು ಇಲ್ಲೇ ಇಟ್ಕೊಂಡು ಆತ ಬೇಸಾಯ ಮಾಡಿದರೆ ಸ್ವಾಭಿಮಾನದಿಂದ ಜೀವನ ಮಾಡ್ಬೋದಿತ್ತು. ಕಳ್ಳನಾಗಿ ಹೋಗಿ ಜೀವನ ಮಾಡ್ತಾರೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಯ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ರಾಹುಲ್ ಗಾಂಧಿ ಇದಾದ್ಮೇಲೆ ಅಲ್ಲಿ ಸಿಖ್ಖರ ಬಗ್ಗೆ ಮಾತಾಡಿದ್ರಲ್ಲ, ಸಿಖ್ಖರು ಕಡಗ ಹಾಕ್ಲಿಕ್ಕಾಗಲ್ಲ, ಸಿಖ್ಖರು ಕೃಪಾಣಿ ಹಿಡ್ಕೊಳಕ್ಕಾಗಲ್ಲ, ಸಿಖ್ಖರ ತಲೆಗೆ ಟರ್ಬನ್ ಹಾಕ್ಕೊಳಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರಲ್ಲ, ಅದರ ಕುರಿತು ವ್ಯಾಪಕವಾಗಿ ಚರ್ಚೆಗಳಾದವು. ಅದಾದಮೇಲೆ ಅವರು ರವನೀತ್ ಸಿಂಗ್ ಬಿಟ್ಟು ಅಂತೇಳಿ ಕೇಂದ್ರ ಸಚಿವರಿದ್ದಾರೆ, ಈತ ಭಯೋತ್ಪಾದಕ ಅಂತ ಹೇಳಿದರು. ಅಲ್ಲಿಗೆ ವಿಷಯ ಮುಗಿದು ಹೋಗ್ತಿತ್ತು, ಅದನ್ನು ದೊಡ್ಡದಾಗಿ ಬೆಳೆಸೋ ಅಗತ್ಯ ಇರಲಿಲ್ಲ, ಮುಗಿದು ಹೋಗೋದು. ಆದರೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಇವ್ರ ಸರ್ಕಾರ ಇರೋದು ಕರ್ನಾಟಕ, ಆಮೇಲೆ ಹಿಮಾಚಲ ಪ್ರದೇಶ, ತೆಲಂಗಾಣ, ಇವರು ಇಡೀ ದೇಶದಲ್ಲಿ ಯಾರ್ದರ ಮೇಲೆ ಕೇಸ್ ಹಾಕಬೇಕು ಅಂದರೆ ಇವ್ರ ರಾಜ್ಯವನ್ನೇ ನೀವು ಅವ್ರ ಮೇಲೆ ಅವರು ಯಾವ ರಾಜ್ಯದಲ್ಲಿ ಸರ್ಕಾರ ಇದೆ ಅವ್ರ ಮೇಲೆ ನಿರ್ಭರ ಆಗಬೇಕು ಇವರು. ಅಂಥ ಸ್ಥಿತಿಯಲ್ಲಿ ಇದ್ದಾರೆ ಇವರು. ಒಂದೋ ತೆಲಂಗಾಣದಲ್ಲಿ ಹಾಕ್ಬೇಕು, ಇಲ್ಲ ಕರ್ನಾಟಕದಲ್ಲಿ ಹಾಕ್ಬೇಕು, ಇಲ್ಲ ಹಿಮಾಚಲ ಪ್ರದೇಶದಲ್ಲಿ ಹಾಕ್ಬೇಕು. ಕರ್ನಾಟಕದ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಿಟ್ಟವನ ವಿರುದ್ಧ ಕೇಸ್ ಹಾಕ್ತಾರೆ. ಏನಂತ? ಈತ ಭಯೋತ್ಪಾದಕ ಅಂತ ರಾಹುಲ್ ಗಾಂಧಿ ಕರೆದಿದ್ದಾರೆ, ಆದ್ದರಿಂದ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿ. ಅವ್ರದ್ದೇ ಸರ್ಕಾರ ಅಲ್ವಾ, ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಕೇಸ್ ರಿಜಿಸ್ಟರ್ ಆಗುತ್ತೆ. ಸರ್ಕಾರ ಹೇಳ್ದಂಗೆ ಕೇಳಲೇಬೇಕು ಪೊಲೀಸರು. ಯಾವಾಗ ಈ ರೀತಿ ಕೇಸ್ ಹಾಕಿದ್ಕೊಂಡು ಬಿ ಜೆ ಪಿಯವ್ರಿಗೆ ತಲೆ ಕೆಟ್ಟೋಯ್ತು. ಮಾಡ್ತೀನಿ ಬಾ ನಿನಗೆ ಅಂದರು. ಏನು ಮಾಡಿದರು? ಮೊದಲು ಛತ್ತೀಸ್ಗಢದ 3 ಕಡೆ ರಾಹುಲ್ ಗಾಂಧಿ ಮೇಲೆ ಕೇಸು. ಒಂದು ರಾಯ್ಪುರಲ್ಲಿ ಹಾಕಿದರು, ಇನ್ನೊಂದು ಬಿಲಾಸ್ಪುರದಲ್ಲಿ ಹಾಕಿದರು, ಇನ್ನೊಂದು ದುರ್ಗ್ ಅನ್ನೋ ಕಡೆ ಹಾಕಿದರು. ಛತ್ತೀಸ್ಗಢ ಕೋರ್ಟಿಗೆ ಓಡಾಡ್ಬೇಕು ಈ ಮನುಷ್ಯ. ಏನಂತ ಹಾಕಿದರು? ಈತ ಕೋಮು ದ್ವೇಷವನ್ನು ಹೆಚ್ಚಿಸಿದ್ದಾರೆ, ಸಿಖ್ಖರ ಬಗ್ಗೆ ಅಸಹನೆಯನ್ನು ವ್ಯಕ್ತಪಡಿಸಿದ್ದಾರೆ, ಸಿಖ್ಖರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಸುಳ್ಳು ಹೇಳಿ ದೇಶಾದ್ಯಂತ ಒಂದು ರೀತಿಯ ಕೋಮು ದ್ವೇಷವನ್ನು ಹಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಸ್ ಹಾಕಿದರು. ಛತ್ತೀಸ್ಗಢದ 3 ಕೋರ್ಟ್ಗಳಿಗೆ ಈತ ಓಡಾಡಬೇಕೀಗ. ಅದು ಕರ್ನಾಟಕದವ್ರು ಸುಮ್ಮನೆ ಕೂಡಲಿಲ್ಲ. ಕರ್ನಾಟಕದವ್ರು ಏನು ಮಾಡಿದ್ರು? ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರು, ರಾಜ್ಕುಮಾರ್ ಪಾಟೀಲು 3 ಜನ ಸೇರಿ ಈತ ಮೀಸಲಾತಿಯನ್ನು ರದ್ದು ಮಾಡ್ತೀನಿ ಅಂತ ಅಮೆರಿಕದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ. ಅದೇ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಕೇಸ್ ಹಾಕಿದ್ದಾರೆ. ಇಲ್ಲಿಗೆ ಮುಗಿಯೋದಿಲ್ಲ. ಉತ್ತರ ಪ್ರದೇಶದಲ್ಲಿ 2 ಕಡೆ ಇವ್ರ ಮೇಲೆ ಕೇಸ್ ಹಾಕಲಾಯಿತು. ದಿಲ್ಲಿಯಲ್ಲಿ ಕೇಸ್ ಹಾಕಲಾಯಿತು ರಾಹುಲ್ ಗಾಂಧಿ ಮೇಲೆ. ಮಧ್ಯಪ್ರದೇಶದಲ್ಲಿ ಕೇಸ್ ಹಾಕಲಾಯಿತು. ಸೆಕ್ಷನ್ 302, ಸೆಕ್ಷನ್ 299 ಪ್ರಕಾರ ರಾಹುಲ್ ಗಾಂಧಿ ಮೇಲೆ ಮೊಕದ್ದಮೆಗಳು ದಾಖಲಾಗಿದ್ದಾವೆ. ಏನು ಇದಕ್ಕೆ ಶಿಕ್ಷೆ ಏನಿದೆ? ಒಂದೋ ಜೀವಾವಧಿ ಶಿಕ್ಷೆ ಅಥವಾ ದಂಡ, ಅಥವಾ 2 ಜುಲ್ಮಾನೆ ಮತ್ತು ಜೀವಾವಧಿ ಶಿಕ್ಷೆ ಎರಡನ್ನೂ ವಿಧಿಸಬಹುದು. ಈ ರೀತಿಯಾದಂಥ ಸೆಕ್ಷನ್ಗಳನ್ನು ಹಾಕಿ ಇವತ್ತು ಎಲ್ಲ ಕಡೆ ದೇಶಾದ್ಯಂತ ರಾಹುಲ್ ಗಾಂಧಿ ಮೇಲೆ ಮೊಕದ್ದಮೆಯನ್ನು ಹಾಕಲಾಗ್ತಾ ಇದೆ. ನಾನು ಭಾಳ ಹಿಂದೆನೇ ಈ ಮಾತನ್ನು ಹೇಳಿದ್ದೆ. ಫಸ್ಟ್ ಟೈಮ್ ಈತ ಯುನೈಟೆಡ್ ಕಿಂಗ್ಡಮ್ ಹೋಗಿ ಭಾರತದ ವಿರುದ್ಧ ಮಾತನಾಡಿದಾಗ ದೇಶಾದ್ಯಂತ ಇರುವಂಥ ರಾಷ್ಟ್ರಪ್ರೇಮಿಗಳು ಯಾರಿದ್ದೀರಿ, ಬೇರೆ ಏನು ಮಾಡೋದು ಬೇಡ, ಅವ್ರ ಮೇಲೆ ಒಂದು ಮೊಕದ್ದಮೆ ಹಾಕಿರೋ ಸಾಕು, ಆಟೋಮೆಟಿಕ್ಲಿ ಅವ್ರಿಗೆ ನನ್ನ ಮೇಲೆ ಕೇಸ್ ಬಿಡುತ್ತೆ ಅನ್ನೋಂಥ ಭಯ ಆದರೂ ಇರುತ್ತೆ. ನಾಳೆ ಅದು ತೀರ್ಪು ಏನು ಬೇಕಾದರೂ ಬರಲಿ, ನೀವು ಸವಣೂರಿನಲ್ಲಿ ಕೇಸ್ ಹಾಕಿದರೆ, ಶಿಗ್ಗಾಂವಿ ಸವಣೂರು ಮುನ್ಸಿಪಲ್ ಕೋರ್ಟ್ನಲ್ಲಿ ಕೇಸ್ ಹಾಕಿದರೆ ಕೋರ್ಟಿಗೆ ಬರಲೇಬೇಕಲ್ವಾ? ಸಾಗರ್ ಕೋರ್ಟ್ನಲ್ಲಿ ಕೇಸ್ ಹಾಕಿದರು, ಸೋನಿಯಾ ಗಾಂಧಿ ಹೋಗಲೇಬೇಕಲ್ವ? ಇವತ್ತಿಲ್ಲ ನಾಳೆ ಹೋಗ್ಬೇಕಲ್ವಾ? ತೀರ್ಪು ಆಮೇಲೆ ಕೋರ್ಟ್ಗೆ ಓಡಾಡಬೇಕು. ರಾಹುಲ್ ಗಾಂಧಿಯ ಬೇಜವಾಬ್ದಾರಿ ಹೇಳಿಕೆಗೆ ಈ ರೀತಿ ಕೇಸ್ಗಳನ್ನು ಹಾಕುವ ಮೂಲಕ ಆತನನ್ನು ತಹಬಂದಿಗೆ ತರಬೇಕು ಅಂತ. ರಾಜಕೀಯದಲ್ಲಿ ಈ ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಮನಸ್ಥಿತಿ ಇರೋ ಜನ ಇದಾರಲ್ಲ, ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಆತಿಶಿ ಮರ್ಲೆನಾ,
ಇವ್ರು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಅವ್ರ ಮೇಲೆ ಏನು ಎಲ್ಲ ಕಡೆ ಒಂದು 100-150 ಕೇಸ್ಗಳು ಬಿದ್ದುಬಿಟ್ರೆ ಕೋರ್ಟ್ಗೆ ಓಡಾಡೋದ್ರಲ್ಲೇ ಹಣ್ಣಾಗಿಬಿಡ್ತಾರೆ. ಆಮೇಲೆ ಯಾವತ್ತೂ ಮಾತಾಡೋಕ್ಕೆ ಹೋಗೋದಿಲ್ಲ. ಅಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಅವತ್ತು ಹೇಳಿದೆ. ಈಗ ಆ ಕೆಲಸವನ್ನು ರಾಹುಲ್ ಗಾಂಧಿಯ ವಿರುದ್ಧವಾಗಿ ದೇಶಾದ್ಯಂತ ಮಾಡಲಾಗ್ತಾ ಇದೆ. ಈಗ ಏನು ಮಾಡ್ತೀರಿ ನೀವು? ಒಂದು ಕೇಸ್ ನೀವು ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಹಾಕಿದ್ರಿ. ಆದರೆ ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಸರ್ಕಾರ ಮಾಡ್ತಾ ಇದೆಯಲ್ಲ, ಎಲ್ಲ ಕಡೆ ಕೇಸ್ ಹಾಕಿದ್ರೆ ಅವಾಗ ಕಾಂಗ್ರೆಸ್ನವ್ರು ಏನು ಮಾಡ್ತೀರಿ ನೀವು? ಯೋಚನೆ ಮಾಡಬೇಕಾದಂಥ ವಿಚಾರ. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ತನ್ನ ನಡೆ ಮತ್ತು ನುಡಿ ಹೇಗಿರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.